ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಕುಕ್ಕಿಂಗಲ್ಲಿ ಯೂಸ್ ಮಾಡುವಂಥ ಆಯಿಲ್ ಬಾಟಲ್ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಬಾಟಲ್ಗಳನ್ನು ನಾವು ಹೀಗೇನೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದರ ಮೇಲ್ಗಡೆ ಒಂದು ಸ್ವಲ್ಪ ಆದರೂ ಆಯಿಲ್ ಬಾಟಲ್ ಮೇಲ್ಗಡೆ ಚೆಲ್ಲಿರುತ್ತೆ. ಆವಾಗ ನಾವು ಕೈಗೆ ಆಯಿಲ್ ಹತ್ತಿದಾಗ ಇದನ್ನ ಯೂಸ್ ಮಾಡಿದ ನಂತರ ಅದನ್ನ ಏನು ಮಾಡ್ತೀವಿ, ನಮ್ಮ ಡ್ರೆಸ್ಗಳಿಗೆ ಮಕ್ಕಳನ್ನು ಕೂಡ ಒರೆಸ್ಕೊಳ್ತಾರೆ ಮತ್ತು ದೊಡ್ಡವರು ನಾವು ಕೂಡ ಹಾಗೇನೆ ಮಾಡ್ತೀವಿ. ಸೊ ಆ ರೀತಿ ಮಾಡ್ದೇನೆ ನೀವು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕೋ ಈ ರೀತಿ ಸಾಕ್ಸ್ಗಳನ್ನು ನೀವು ಮನೆಯಲ್ಲಿರುವಂತಹ ಕುಕಿಂಗ್ ಆಯಿಲ್ ಬಾಟಲ್ಗಳು ಅಥವಾ ಈ ರೀತಿ ಕೊಬ್ಬರಿ ಎಣ್ಣೆ ಬಾಟಲ್ಗಳಿಗೆ ಈ ರೀತಿ ನೀವು ಸಾಕ್ಸ್ ಹಾಕಿ ಇಡೋದ್ರಿಂದ ನೀವು ಕಿಚನಲ್ಲಿ ಯೂಸ್ ಮಾಡುವಂಥ ಆಯಿಲ್ ಬಾಟಲ್ಗಳನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಕೈಗೆ ಯಾವುದೇ ರೀತಿ ಎಣ್ಣೆ ಹತ್ತೋದಿಲ್ಲ. ಆವಾಗ ನಿಮ್ಮ ಡ್ರೆಸ್ ಕೂಡ ನೀಟಾಗಿರುತ್ತೆ. ಮಕ್ಕಳು ಕೂಡ ಈ ರೀತಿ ಎಣ್ಣೆನ ಹಾಕೊಳ್ತಿರ್ತಾರೆ ಸ್ಕೂಲಿಗೆ ಹೋಗುವಾಗ. ಯೂನಿಫಾರ್ಮ್ಗೆಲ್ಲನೂ ಆಯಿಲ್ ಹಚ್ಕೊಳ್ತಾರೆ. ಯೂನಿಫಾರ್ಮ್ ಎಲ್ಲ ಡರ್ಟಿಯಾಗಿ ಅದನ್ನ ಮತ್ತೆ ಒಗೆಯೋದು ಎಕ್ಸ್ಟ್ರಾ ಕೆಲಸ ಆಗ್ತಾ ಇರುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಣಗಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾನೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಮಾರ್ಕೆಟಿಂದ ತರೋದು, ಮುಂದಿಟ್ಕೊಂಡು ಅಳೋದು ಅಂತೇಳಿ ಒಗಟು ಬೇರೆ ಇದೆ ಇದ್ರ ಮೇಲೆ. ಸೊ ಈ ರೀತಿ ತಂದಂಥ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ಸೊ ಆವಾಗ ನೀವು ಏನು ಮಾಡಬೇಕಂದ್ರೆ, ಇದನ್ನ ಜಸ್ಟ್ 1-2 ಮಿನಿಟ್ಸ್ವರೆಗೂ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಈ ಒಂದು ಈರುಳ್ಳಿನ ಹಾಕಿ ನಂತರ 2 ಮಿನಿಟ್ಸ್ ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಹಸಿಯಾಗಿರುತ್ತೆ. ಅದರಲ್ಲಿರುವಂಥ ಕಾಕಾಂಶ ಏನು ಬರೋದಿಲ್ಲ. ಆವಾಗ ನಿಮಗೆ ಕಣ್ಣಲ್ಲಿ ನೀರು ಬರೋದು ಕಂಪ್ಲೀಟ್ ಆಗಿ ಅವಾಯ್ಡ್ ಆಗುತ್ತೆ. ಜಾಸ್ತಿ ಈರುಳ್ಳಿ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಇದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಆಗಿತ್ತು. ಈ ರೀತಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಟೂರ್ ದಾಲ್ಗಳನ್ನು ನಾವು ತಂದ ತಕ್ಷಣ ಬಾಕ್ಸಲ್ಲೇ ಹಾಕಿ ಇಡೋದ್ರಿಂದ ಇದರಲ್ಲಿ ನುಸಿ ಸೇರ್ಕೊಳ್ಳೋದು, ಹುಳು ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ. ಒಂದು 15 ಡೇಸ್ಗಿನ ಜಾಸ್ತಿ ಇಟ್ಬಿಟ್ರೆ. ಸೊ ಆವಾಗ ನೀವು ಇದನ್ನು ಮಾರ್ಕೆಟಿಂದ ತಂದ ತಕ್ಷಣ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇಡೋದ್ರಿಂದ ಇದರಲ್ಲಿ ಎಷ್ಟೇ ದಿನ ಇಟ್ಟರು ಹುಳು ಸೇರ್ಕೊಳ್ಳೋದಾಗಿರ್ಬೋದು, ಉಂಡೆ ಕಟ್ಟೋದು ಹಾಗೆ ನುಸಿನ ಸೇರ್ಕೊಂಡು ಹೋಲ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡೋದ್ರಿಂದ ಅದೇನು ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಈ ಒಂದು ಟಿಪ್ಸನ್ನು ನೀವು ತೊಗರಿಬೇಳೆ ಅಲ್ಲದೇನೆ ಕಡಲೆಬೇಳೆ ಆಗಿರ್ಬೋದು, ಉದ್ದಿನಬೇಳೆ, ಹೆಸರು ಕಾಳಲ್ಲಿನೂ ಕೂಡ ಈ ರೀತಿ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಖಂಡಿತ ಯೂಸ್ಫುಲ್ ಆಗುತ್ತೆ, ಯೂಸ್ ಮಾಡಿ ನೋಡಿ, ಓಕೆ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆಗಳನ್ನು ತಿಕ್ಕುವ ಈ ರೀತಿ ತಂತಿ ಸ್ಕ್ರಬ್ಬರ್ನ ನೀವು ಬಾಚಣಿಕೆಯಲ್ಲಿ ಇಡೋದ್ರಿಂದ ಇದನ್ನು ಹೀಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಕಿಚನಲ್ಲಿ ಎಲ್ಲಾದರೂ ಆಯಿಲ್ ಸ್ಪ್ರೆಡ್ ಆಗಿರುತ್ತಲ್ವ ಗೋಡೆಗೆ, ಅಲ್ಲಿ ಆಗಿರ್ಬೋದು ಅಥವಾ ಬಾತ್ರೂಮ್ಗಳಲ್ಲಿ ಸಾಬೂನು ನೀರು ಅದು ಇದು ಬಿದ್ದು ಅದು ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗ್ತಾ ಇರಲ್ಲ. ಸೊ ಆವಾಗ ನೀವು ಈ ರೀತಿ ಒಂದು ಬಾಚಣಿಗೆಗೆ ಈ ರೀತಿ ತಂತಿ ಸ್ಕ್ರಬ್ಬರ್ನ ಇಟ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಜಸ್ಟ್ ಇದನ್ನು ರಬ್ ಮಾಡಿದ್ದೀನಿ ಅಷ್ಟೇ, ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಕಿಚನ್ ನಲ್ಲಿನೂ ಕೂಡ ಆಯಿಲ್ ಕಲೆ ಸ್ಪ್ರೆಡ್ ಆಗಿರುತ್ತೆ, ಗೋಡೆಗೆ ಹೋಗ್ತಾನೆ ಇರಲ್ಲ. ಸೊ ಈ ರೀತಿ ಸ್ಕ್ರಬ್ಬರ್ನ ರೆಡಿ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮೊಬೈಲ್ಸ್ಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಅದ್ರ ಮೇಲ್ಗಡೆ ಈ ರೀತಿ ಡಸ್ಟ್ ಎಲ್ಲ ಕೂತು ಒಂದೊಂದ್ಸರಿ ಸ್ಕ್ರೀನ್ ಟಚ್ ಫೋನ್ ಆದ್ರೂ ಈ ರೀತಿ ಟಚ್ ಮಾಡೋದಕ್ಕೆ ಹೋದರೆ ಜಸ್ಟ್ ಆನೇ ಆಗ್ತಾ ಇರೋದಿಲ್ಲ. ಸೊ ಆವಾಗ ನೀವು ಸ್ಕ್ರೀನನ್ನು ಈ ರೀತಿ ಜಸ್ಟ್ ಮನೆಯಲ್ಲಿರ್ತಕ್ಕಂಥ ವ್ಯಾಸ್ಲೈನನ್ನು 1 ಡ್ರಾಪ್ನಷ್ಟು ಹಚ್ಚಿ ನೀವು ಒಂದು ಡ್ರೈ ಕ್ಲಾತಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಕ್ರೀನ್ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.